ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಕ್ರಮವಾಗಿ ವಲಸೆ ಬಂದು ನೆಲೆಸಿರುವ ಬಾಂಗ್ಲಾದೇಶದ ಜನರನ್ನ ಪತ್ತೆ ಹಚ್ಚಿ ವಾಪಸ್ ಕಳುಹಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಆಪರೇಷನ್ ಮುಕ್ತಾ ಹೆಸರಿನಲ್ಲಿ ಇಂದು ನಗರದ ಹಲವು ಕಡೆ ಕಾರ್ಯಾಚರಣೆ ಮಾಡಿ ಪರಿಶೀಲನೆ ನಡೆಸಿದ್ರು. ದಾಖಲೆಗಳನ್ನು ನೋಡದೆಯೇ ಸಿಕ್ಕವರಿಗೆ ಲಾಠಿ ಬೀಸಿ ಹಾಕಿ ದರ್ಪ ಮೆರೆದಿದ್ದಾರೆ. ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಸಮರ. ಆಪರೇಷನ್ ಮುಕ್ತ ಹೆಸರಲ್ಲಿ ಕಾರ್ಯಾಚರಣೆ. ಪೊಲೀಸ್ ಹೌದು, ಇಂದು ಬೆಳ್ಳಂಬೆಳಗ್ಗೆ ವೈಟ್ ಫೀಲ್ಡ್ ವಿಭಾಗದಲ್ಲಿ ಪೊಲೀಸರು ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದ ಜನರನ್ನ ಪತ್ತೆ ಹಚ್ಚಿ ಗಡೀಪಾರು ಮಾಡಲು ಮುಕ್ತ ಆಪರೇಷನ್ ಹೆಸರಲ್ಲಿ ಕಾರ್ಯಾಚರಣೆ ಮಾಡಿದ್ರು. ವರ್ತೂರು ಬಳಿಯ ಪುತ್ತೂರಿನಲ್ಲಿರುವ ಲೇಬರ್ ಶೆಡ್ಗಳಲ್ಲಿ ಪರಿಶೀಲನೆ ಮಾಡಿದ್ರು. ಸುಮಾರು 150ಕ್ಕೂ ಹೆಚ್ಚು ಶೆಡ್ಗಳಿದ್ದು ಸುಮಾರು 700ಕ್ಕೂ ಹೆಚ್ಚು ಜನ ನೆಲೆಸಿದ್ದಾರೆ. ಇವರಲ್ಲಿ ಕೆಲವರು ಮನೆ ಕೆಲಸ ಮಾಡ್ತಿದ್ರೆ, ಕೆಲವರು ಪ್ಲಾಸ್ಟಿಕ್ ಚಿಂದಿ ಆಯುವ ಕೆಲಸ ಮಾಡ್ತಿದ್ದಾರೆ. ಇವರಲ್ಲಿ ಬಾಂಗ್ಲಾದವರು ಇದ್ದಾರೆ ಎಂಬ ಮಾಹಿತಿಯ ಆಧಾರದ ಮೇಲೆ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರು. ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್ಗಳನ್ನ ಚೆಕ್ ಮಾಡಿದ್ರು. ಅದರಲ್ಲಿ ಬಹುತೇಕರು ವೆಸ್ಟ್ ಬೆಂಗಾಲ ಮೂಲದವರು ಅನ್ನೋದು ಕೂಡ ಗೊತ್ತಾಗಿದೆ. ಸುಮಾರು ಜನ ನಾವು ಈಗಾಗಲೇ ಡಿಪೋರ್ಟ್ ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರಿಗಳು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರ್ಯಾರಿದ್ದಾರೆ ಬೇರೆ ಬೇರೆ ಕಂಟ್ರೀಸಿಂದ ಬಂದಿದ್ದವರು. ಸೊ ಇವತ್ತು ಮಾರ್ನಿಂಗಿಂದ 6 o'clockಯಿಂದನೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುಮಾರು ಮೋರ್ ದ್ಯಾನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನೂ ಇದು ವೆರಿಫಿಕೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ದರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ ಮತ್ತು ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಇವರಲ್ಲಿ ಮಣಿಪುರ, ನೇಪಾಳ ಸೇರಿ ಉತ್ತರ ಭಾರತದ ಕಡೆಯಿಂದ ಬಂದು ಇಲ್ಲಿ ಸುಮಾರು 7 ವರ್ಷಗಳಿಂದ ನೆಲೆಸಿದ್ದಾರಂತೆ. ಕೆಲವರು ಸ್ಥಳೀಯ ಅಡ್ರೆಸ್ ಪ್ರೂಫ್ನ ಆಧಾರ್ ಕಾರ್ಡ್ಗಳನ್ನ ಕೂಡ ಮಾಡಿಸಿದ್ದಾರೆ. ಇನ್ನು ಪರಿಶೀಲನೆ ವೇಳೆ ಹಲವರ ಮೇಲೆ ಅನುಮಾನ ಬಂದಿದ್ದು ಠಾಣೆಗೆ ಕರೆದುಕೊಂಡು ಹೋಗಿ ಕೆಲಕಾಲ ವಿಚಾರಣೆ ಕೂಡ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಬೆಳಗ್ಗೆ ಬಂದ ಪೊಲೀಸರು ಕೆಲವರು ದಾಖಲೆಗಳನ್ನ ತೋರಿಸೋ ಮುಂಚೆಯೇ ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಈ ಶೆಡ್ಸ್ಗಳಲ್ಲಿ ಸುಮಾರು ಇಲ್ಲಿ ಲೋಕಲ್ ಅವರೇ ಶೆಡ್ ಮಾಡಿ ಕೊಡ್ತಾರೆ, ಅವರೆಲ್ಲರಿಗೂ ರೆಂಟಲ್ ಪರ್ಪಸ್ ಕೊಡ್ತಾರೆ. ಈಗ ಸುಮಾರು ಜನ ಯಾರು ಇಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ಸ್ ಇರ್ತಾರೆ, ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದವರು ಆಗಲಿ, ಬೇರೆ ಈ ರಾಜ್ಯದಲ್ಲಿ ಇರುವಂಥ ಬೇರೆ ಜಿಲ್ಲೆಗಳಿಂದ ಬಂದಿದ್ದವರಾಗಲಿ, ಈ ಕನ್ಸ್ಟ್ರಕ್ಷನ್ ಲೇಬರ್ಸು ಇಂಥ ಶೆಡ್ಗಳಿಗೆ ಇರುವಂಥದ್ದು ಇದೆ. ಸೊ ಅವ್ರ ಮಧ್ಯದಲ್ಲಿನೂ ಬೇರೆ ದೇಶದಿಂದ ಬಂದಿದ್ದವರು ಇದ್ದಾರೆ ಅಂತಲೂ ಮಾಹಿತಿ ಕೆಲವುಗಳು ಇದೆ. ನಾವು ಆಲ್ರೆಡಿ ಡಿಪೋರ್ಟೇಷನ್ ಮಾಡಿಕೊಟ್ಟಿದ್ದೀವಿ. ಒಂದು ವೇಳೆ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ನೆಲೆಸಿದ್ರೆ ಅಂತವರ ವಿರುದ್ಧ FRROಗೆ ಪತ್ರ ಬರೆದು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ರು. ಈ ಹಿಂದೆ ಕೂಡ ಕೆಲವು ಬಾಂಗ್ಲಾದೇಶದವರನ್ನ ಪತ್ತೆ ಮಾಡಿ ಗಡೀಪಾರು ಮಾಡಿದ್ರು. ಆದ್ರೂ ಕೂಡ ವಾಪಸ್ ಬಂದು ನೆಲೆಸಿದ್ದಾರಂತೆ. ಹಾಗಿದ್ರೆ ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.